ಗ್ಲಾಮರ್ ಅಂತ ತಗೊಂಡಾಗ ಜನ ಮಿಸ್ಬಿಹೇವ್ ಮಾಡೋದಿರುತ್ತಾ ಸಹಜನ, ವಿತ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ವಿಮೆನ್ ಆದರೆ ಇನ್ ದ ಇಂಡಸ್ಟ್ರಿ ಸಿ ನನಗೆ ನಾನು ಹೇಳ್ದಾಗೆ ನನ್ನದೇ ಆದಂಥ ಒಂದು ಬೌಂಡ್ರಿಲಿದ್ದೆ. ಅಕ್ಕಪಕ್ಕದಲ್ಲಿ ತುಂಬ ಕತೆಗಳನ್ನ ಕೇಳ್ತಿದ್ದೆ ಕೂಡ. ಇಫ್ ಯು ಸೇ ಆ ಥರದ್ದು ಏನೂ ಇಲ್ಲ ಅಂತಂದರೆ ತುಂಬ ಕ್ಲೀಶೆ ಆಗಿರುತ್ತೆ. ನೋ, ಐ ಆಮ್ ಲೈಯಿಂಗ್ ಅಂತಾನೆ ನೀವು ಅನ್ಕೊಂಬಿಡಿ. ನಾನು ತುಂಬ ದೊಡ್ಡ ಸುಳ್ಳು ಹೇಳ್ತಿದ್ದಾಳೆ ಅಂತಲೇ ಅನ್ಕೊಳ್ಳಿ. ಆ ಥರದ್ದು ಎಲ್ಲನೂ ಎಲ್ಲ ಕಡೆನೂ ಇರುತ್ತೆ. ನಮ್ಮ ಇಂಡಸ್ಟ್ರೀಲಿ ಜಾಸ್ತಿ ಕಾಣುತ್ತೇನೋ, ಬಟ್ ಎಲ್ಲ ಕಡೆನೂ ಅದಿದ್ದೇ ಇರುತ್ತೆ ಮಯೂರ್. ನಾನು ತುಂಬ ಬೌಂಡ್ರಿ ಹಾಕ್ಕೊಂಡು ಇಷ್ಟೇ ನನ್ನ ಚೌಕಟ್ಟು, ಈ ಚೌಕಟ್ಟಲ್ಲಿ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ರಿಂದ ಬಹುಶಃ ನನಗೆ ಆ ಮಟ್ಟದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಲ್ವೇನು. ದೇ ವರ್ ಸಮ್ ಇನ್ಸಿಡೆಂಟ್ಸ್ ವೇರ್ ನಾನು ಕೆಲವೊಂದು ಸಿನಿಮಾಗಳಿಗೆ ಕಾಸ್ಟಿಂಗ್ ಆಗುತ್ತೆ, ಅಂದರೆ ನನ್ನ ಹೆಸರು ಅನೌನ್ಸ್ ಆಗುತ್ತೆ ವಿತ್ ಬಿಗ್ ನೇಮ್ಸ್, ಶೂಟಿಂಗ್ ಇದೆ ಅಂತಲೂ ಆಗುತ್ತೆ, ಅನೌನ್ಸ್ ಮಾಡ್ತಾರೆ, ಆ್ಯಂಡ್ ವೆರಿ ನೆಕ್ಸ್ಟ್ ಮೂಮೆಂಟ್ ನನ್ನ ರೀಪ್ಲೇಸ್ಮೆಂಟ್ಸ್ ಆಗಿರುತ್ತೆ. ಆ್ಯಂಡ್ ನಾವು